ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ತಮಿಳ್ನಾಡಿನಲ್ಲಿ ನೋಡಿರೋ ಹಾಗೆ ಫ್ಲೈಟ್ ಟಿಕೆಟ್ಸ್ನ ಲೋಯೆಸ್ಟ್ ಕಾಸ್ಟಲ್ಲಿ ಬುಕ್ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಭಾಳಷ್ಟು ಜನ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿರ್ತಾರೆ. ಆಮೇಲೆ ಎಜುಕೇಷನ್ ಪರ್ಪಸ್ಗೆ, ಜಾಬ್ ಪರ್ಪಸ್ಗೆ, ಆಮೇಲೆ ಟ್ರಿಪ್ ಪ್ಲ್ಯಾನ್ಸ್ ಏನು ಮಾಡ್ತಿರ್ತಾರಲ್ಲ, ಇಂಡಿವಿಜುವಲ್ ಆಗಿ ಭಾಳಷ್ಟು ಜನ ಪ್ಲ್ಯಾನ್ ಮಾಡ್ತಿರ್ತಾರೆ. ಆದರೆ ಫ್ಲೈಟ್ಸ್ ಟಿಕೆಟ್ಸ್ ಬುಕ್ ಮಾಡೋದು ಯಾವ ಟೈಮಲ್ಲಿ ಮಾಡಿದರೆ ಕಡಿಮೆ ಇರುತ್ತೆ, ಆಮೇಲೆ ಯಾವ ವೆಬ್ಸೈಟಿಂದ ಮಾಡಿದರೆ ಕಡಿಮೆ ಇರುತ್ತೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ತಿಳಿಸ್ತೀನಿ. ನಾನು ಈಗ ಹೇಳ್ತಿರೋದು 2 ವೆಬ್ಸೈಟಲ್ಲಿ ಹೆಸರು ಹೇಳ್ತೀನಿ. ಈ 2 ವೆಬ್ಸೈಟಲ್ಲಿ ನೀವು ಭಾಳಷ್ಟು ಕಡಿಮೆ ಕಾಸ್ಟಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಈಗಾಗಲೇ ಯಾರಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಅಂದರೆ ಫ್ರೀಕ್ವೆಂಟಾಗಿ ಮಾಡ್ತಾನೆ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಸ್ ಯಾರಾದರೂ ಇದ್ದರೆ ಅವರು ಆಲ್ಮೋಸ್ಟ್ ಆಲ್ ಈ ಒಂದು 2 ವೆಬ್ಸೈಟಿಂದನೇ ಬುಕ್ ಮಾಡ್ಕೊಳ್ಳೋದು. ಯಾಕೆಂತಂದರೆ ನಾನು ಒಂದು ಏರ್ ಟಿಕೆಟಿಂಗ್ ಜಾಬಲ್ಲಿ ಮಾಡ್ತಿರೋದ್ರಿಂದ ನನಗೆ ಗೊತ್ತಿದೆ ಯಾವುದರಲ್ಲಿ ಕಡಿಮೆ ಇರುತ್ತೆ ಅಂತ. ಹಂಗಾಗಿನೇ ನಾನು ಈ ಒಂದು 2 ವೆಬ್ಸೈಟ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದು ಬಂದ್ಬಿಟ್ಟು ಸ್ಕೈ ಸ್ಕ್ಯಾನರ್ ಅಂತ. ಸ್ಕೈ ಸ್ಕ್ಯಾನರು ಇದು ಒಂದು ಥರ್ಡ್ ಪಾರ್ಟಿ ವೆಬ್ಸೈಟು. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ, ವರ್ಲ್ಡಲ್ಲಿ ಇರುವಂತಹ ಎಲ್ಲ ಟ್ರಾವೆಲ್ ಏಜೆನ್ಸಿ, ಅಂದರೆ ಕೆಲವೊಂದು ಆಲ್ಮೋಸ್ಟ್ ಆಲ್ ಮೇಜರ್ ಟ್ರಾವೆಲ್ ಏಜೆನ್ಸಿ ಎಲ್ಲ ಇವರಿಗೆ ಟೈಅಪ್ ಆಗಿರುತ್ತೆ. ಆಮೇಲೆ ಅವ್ರ ಪ್ರೈಸ್ ಏನಿರ್ತಾರ ಈ ಒಂದು ವೆಬ್ಸೈಟಲ್ಲಿ ತೋರಿಸುತ್ತೆ. ಈ ಥರ ಪ್ರತಿಯೊಂದು ಟ್ರಾವೆಲ್ ಏಜೆನ್ಸಿ ಕಾಂಪಿಟೇಷನ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಯಾವುದು ಬಹಳಷ್ಟು ಯಾರು ಕಡಿಮೆ ಕೊಡ್ತಿದ್ರೆ ಅವ್ರದ್ದು ತೋರಿಸುತ್ತೆ. ಫಸ್ಟು ಲೋದಿಂದ ಹೈವರೆಗೂ, ಈ ಥರ ಲೋ ಕಾಸ್ಟಿಂದ ಹೈ ಕಾಸ್ಟ್ವರೆಗೂ ತೋರಿಸುತ್ತೆ. ಆ ಥರ ಒಂದು ಇದರಲ್ಲಿ ಇರುತ್ತೆ. ಇದು ಫಸ್ಟ್ನೇದು ಸ್ಕೈ ಸ್ಕ್ಯಾನರ್ ಅಂತ. ಆಮೇಲೆ ಇನ್ನೊಂದು ಕಯಾಕ್, ಇಲ್ಲೇನು ಕಾಣ್ತಿದಲ್ಲ ಇದೆ. ಈ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಹೋದರೆ ಭಾಳಷ್ಟು ಲೋಯೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಆಮೇಲೆ ನೀವು ಕಂಪೇರ್ ಮಾಡ್ಕೊಳ್ಬೋದು. 2ರಲ್ಲಿ ಕಯಾಕ್ ಮತ್ತು ಸ್ಕೈ ಸ್ಕ್ಯಾನರ್ ಅಂತ ಏನು ಹೇಳಿದ್ನಲ್ಲ, 2ರಲ್ಲಿ ನೀವು ಕಂಪೇರ್ ಮಾಡ್ಕೋಬೋದು ನಿಮಗೆ ಯಾವುದರಲ್ಲಿ ಕಡಿಮೆ ಬರುತ್ತಂತ. ನಿಮಗೆ ಇನ್ನೂ ಡೌಟ್ ಇತ್ತಂತಂದರೆ ಏರ್ಲೈನ್ಸ್ ವೆಬ್ಸೈಟಲ್ಲಿ ಹೋಗಿಲ್ಲ, ಇಂಡಿವಿಜುವಲ್ ಆಗಿ ಏನಾದರೂ ನೀವು ಬೇರೆ ಟ್ರಾವೆಲ್ ಏಜೆನ್ಸಿ ಒಂದು ಇದರಲ್ಲಿ ಚೆಕ್ ಮಾಡ್ತಿದ್ರೆ ಅಲ್ಲಿನೂ ಚೆಕ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಆಲ್ ಇದರಲ್ಲಿ ಕಡಿಮೆ ಏನು ಸಿಗುತ್ತಲ್ಲ ಯಾವುದ್ರಲ್ಲಿನೂ ಸಿಗಲ್ಲ. ಇದರಲ್ಲಿ ಇನ್ನೊಂದು ಯಾವ ದಿನ ಮಾಡಿದರೆ ಕಡಿಮೆ ಇರುತ್ತಂತ ಹೇಳ್ತೀನಿ. ಅದು ಬಂದ್ಬಿಟ್ಟು ಭಾಳಷ್ಟು ಜನ ವೀಕೆಂಡಲ್ಲೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ, ಅಂದರೆ ಟ್ರಾವೆಲ್ ಮಾಡೋದು ಶುಕ್ರವಾರ, ಶನಿವಾರ, ಭಾನುವಾರ ಈ ಟೈಮಲ್ಲಿ ಫ್ಲೈ ಆಗ್ತಿರ್ತಾರೆ, ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ಆ ಟೈಮಲ್ಲಿ ಫ್ಲೈಟ್ಸ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಭಾಳಷ್ಟು ಹೈ ಇರುತ್ತೆ. ಓಕೆನಾ? ಕಡಿಮೆ ಯಾವಾಗಿರುತ್ತೆ ಅಂತಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಆಮೇಲೆ ಗುರುವಾರ, ಈ 4 ದಿನ ಮಾತ್ರ ಕಡಿಮೆ ಇರುತ್ತೆ. ಈ 4 ದಿನದಲ್ಲಿ ನೀವು ಕಂಪೇರ್ ಮಾಡಿ ನೋಡ್ಕೋಬೋದು. ಈ ಒಂದು ಏನು ಹೇಳಿದ್ನಲ್ಲ, ಶುಕ್ರವಾರ, ಶನಿವಾರ, ಭಾನುವಾರ, ಈ 3 ಡೇಸ್ಗೂ ಆ 4 ಡೇಸ್ಗೂ ನೀವು ಕಂಪೇರ್ ಮಾಡ್ಕೋಬೋದು. ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಚೆಕ್ ಮಾಡಿ ಒಂದು ಸಾರಿ. ಈ ಥರ ಇರುತ್ತೆ ಒಂದು ಫ್ಲೈಟ್ಸ್ ಟಿಕೆಟ್ ಲೋಯೆಸ್ಟ್ ಕಾಸ್ಟಲ್ಲಿ ಯಾವ ಥರ ಬುಕ್ ಮಾಡೋದು ಅಂತ. ನಾನು ಏನು ಹೇಳಿದ್ನಲ್ಲ, ಈಗ 2 ವೆಬ್ಸೈಟ್, ಅದ್ರ ಥ್ರೂನೇ ಬುಕ್ ಮಾಡ್ಕೊಳ್ಳಿ. ನಿಮಗೆ ಭಾಳಷ್ಟು ಕಡಿಮೆ ಇದರಲ್ಲಿ ಸಿಗುತ್ತೆ. ನೀವು ಯಾವುದೋ ಬೇರೆ ಏನದು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಬುಕ್ ಮಾಡ್ಕೊತೀವಿ, ಜೆನ್ಯೂನ್ ಆಗಿದ್ದಾರೆ ಅವರು, ಆ ಥರ ಏನಾದರೂ ಇತ್ತಂತಂದ್ರೆ ನೀವು ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಂತಂದರೆ, ಇಲ್ಲಿ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಏನಾದರೂ ನಿಮ್ಮ ನೇಮ್ ಎರರ್ ಏನಾದರೂ ಆಯ್ತಂತಂದರೆ ನೀವೇ ರೆಸ್ಪಾನ್ಸಿಬಲ್. ಇಲ್ಲಿ ಯಾರೋ ನಿಮಗೆ ಟ್ರಾವೆಲ್ ಏಜೆಂಟ್ ಇರಲ್ಲ. ನೀವು ಬೇರೆ ಟ್ರಾವೆಲ್ ಏಜೆನ್ಸಿ ಒಂದು ಕಂಪ್ನಿಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೊಳಂಗಿದ್ರೆ ಅಲ್ಲಿ ಇರುವಂಥ ಒಬ್ಬ ಟ್ರಾವೆಲ್ ಏಜೆಂಟ್ ಏನಿರ್ತಾನಲ್ಲ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ನೀವು ಏನಾದರೂ ಬುಕ್ ಮಾಡಿದಾಗ ಏನಾದರೂ ನಿಮ್ಮ ನೇಮಲ್ಲಿ ಏನಾದರೂ ಎರರ್ ಆಗಿ ಫ್ಲೈಟ್ ಟಿಕೆಟ್ಸ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಂದರೆ
ಅವರೇ ನಿಮಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಓಕೆನಾ? ನಿಮಗಿನ್ನೂ ಈ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡೋದು ಫುಲ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೂ ಡೀಪಾಗಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.